ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಜ್ಯೇಷ್ಠ ಮಾಸದ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ನಿರ್ಜಲ ಏಕಾದಶಿ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಭೀಮಸೇನ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಒಂದು ವರ್ಷದಲ್ಲಿ 24 ಏಕಾದಶಿಗಳಿರುತ್ತೆ. ಅದರಲ್ಲಿ ಸರ್ವಶ್ರೇಷ್ಠವಾದಂಥ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ, ಉತ್ಥಾನ ಏಕಾದಶಿ, ಹಾಗೇನೆ ಈ ನಿರ್ಜಲ ಏಕಾದಶಿ. ಕೆಲವರು ಪ್ರತಿ ತಿಂಗಳು ಬರುವಂಥ ಏಕಾದಶಿ ಆಚರಣೆ ಮಾಡೋಕ್ಕಾಗಲ್ಲ ಅನ್ನೋರು ಇಂಥ ದಿನಗಳಲ್ಲಿ ನಿರಾಹಾರಿಯಾಗಿ ಉಪವಾಸ ಮಾಡೋದ್ರಿಂದ 24 ಏಕಾದಶಿಗಳನ್ನು ಆಚರಣೆ ಮಾಡಿದಂಥ ಫಲ ಸಿಗುತ್ತೆ. ಅಲ್ಲದೆ ಪಾಂಡವರಲ್ಲಿ ಒಬ್ಬನಾದ ಭೀಮ ಕೂಡ ಎಲ್ಲ ಏಕಾದಶಿಗಳಲ್ಲೂ ಉಪವಾಸ ಇರೋದಕ್ಕಾಗಲ್ಲ ಅಂಥೇಳಿ ಈ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ನಿರ್ಜಲ ಏಕಾದಶಿಯ ದಿನ ನೀರನ್ನು ಸಹ ಕುಡಿದ ಹಾಗೆ ಈ ದಿನದ ಸೂರ್ಯೋದಯದಿಂದ ಮಾರನೇ ದಿನದ ಸೂರ್ಯೋದಯದವರೆಗೆ ಉಪವಾಸವಿದ್ದು ಆ ಭಗವಂತನ ಆರಾಧನೆ ಮಾಡಿದ್ದಂಥ ಜಪ ಮಾಡಿದ್ದಂಥ ಕಾರಣದಿಂದ ಈ ಏಕಾದಶಿಗೆ ಭೀಮಸೇನ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಬನ್ನಿ ಈಗ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಪೂಜೆ ಸಮಯ, ಹಾಗೆ ಉಪವಾಸ ಹೇಗೆ ಮಾಡಬೇಕು, ಹಾಗೆ ಉಪವಾಸನ ಯಾವ ಸಮಯದಲ್ಲಿ ಬಿಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ. 2026 ಜೂನ್ 24ನೇ ತಾರೀಕು ಬುಧವಾರ ಸಂಜೆ 6 ಗಂಟೆ 10 ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. 25ನೇ ತಾರೀಕು ಗುರುವಾರ ಸಂಜೆ 8 ಗಂಟೆ 10 ನಿಮಿಷಕ್ಕೆ ಏಕಾದಶಿ ತಿಥಿ ಮುಕ್ತಾಯ ಆಗ್ತಾ ಇದೆ. ಇನ್ನು ಉಪವಾಸ ಇರುವಂಥವರು 25ನೇ ತಾರೀಕು ಗುರುವಾರ ಬೆಳಗ್ಗೆ ಸೂರ್ಯೋದಯ ಸಮಯದಿಂದಾನೇ ಉಪವಾಸ ವ್ರತವನ್ನು ಪ್ರಾರಂಭ ಮಾಡಬೇಕು. ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯ ತನಕ ಉಪವಾಸ ಇರಬೇಕು. ಇನ್ನು ಪಾರಣೆ ಸಮಯ ಅಂದರೆ ನೀವು ಉಪವಾಸವನ್ನು ಮುರಿಯುವಂಥ ಸಮಯ 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 5:20ರಿಂದ ಬೆಳಗ್ಗೆ 8:30 ಒಳಗಾಗಿ ನೀವು ಸ್ನಾನ ಮಾಡಿ ದೇವರಿಗೇನಾದರೂ ನೈವೇದ್ಯ ಮಾಡಿಟ್ಟು ಆ ನಂತರ ಸೂರ್ಯನ ನಮಸ್ಕಾರ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಕೂಡ ಏನಾದರೂ ತಿಂದು ಉಪವಾಸನ ಬಿಡಬಹುದು. ಈ ದಿನ ಅನ್ನ ನೀರು ಯಾವುದನ್ನು ಕೂಡ ಸೇವಿಸಿದ ಹಾಗೆ ಸಂಪೂರ್ಣ ನಿರ್ಜಲ ಉಪವಾಸ ಇರಬೇಕು. ಆರೋಗ್ಯ ಸಮಸ್ಯೆ ಇರುವಂಥವರು ಮಿತವಾಗಿ ಉಪವಾಸವನ್ನು ಆಚರಣೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಮೆಡಿಸನ್ ತೊಗೊಳ್ಳೋವಂಥವ್ರು, ಹಾಗೆ ಕೆಲವರೆಲ್ಲ ಬಾಣಂತಿಯರು ಇರ್ತೀರ, ಗರ್ಭಿಣಿ ಸ್ತ್ರೀಯರು ಇರ್ತೀರ, ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸ ಮಾಡಿ. ಈ ಥರ ಮೆಡಿಸನ್ ಎಲ್ಲ ತೊಗೊಳ್ಳೋವಂಥವ್ರು ಮತ್ತು ಮಗುಗೆ ಹಾಲು ಕುಡಿಸುವಂಥ ತಾಯಂದರು, ನೀವು ಅನ್ನವನ್ನು ತಿಂದೇ ಇದ್ದರೆ ಸಾಕು. ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಈ ದಿನ ಉಪಯೋಗಿಸ್ಬೇಡಿ. ಹಣ್ಣಿನ ಜ್ಯೂಸು, ಹಾಲು, ಕಾಫಿ, ಟೀ, ಎಳ್ನೀರು ಈ ರೀತಿ ಏನಾದರೂ ನೀವು ತಿನ್ಕೊಂಡು ಉಪವಾಸನ ಆಚರಣೆ ಮಾಡಬಹುದು. ಉಪವಾಸ ಕೂಡ ಒಂದು ವ್ರತ, ಹಾಗಾಗಿ ನಿಮ್ಮ ಶಕ್ತ್ಯಾನುಸಾರ ಆಚರಣೆ ಮಾಡೋದು ಒಳ್ಳೆಯದು. ಇನ್ನು ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂಜಾ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಪೂಜೆಗೆ ತುಳಸಿ ಮತ್ತು ಹಳದಿ ಹೂಗಳು, ನೈವೇದ್ಯಕ್ಕೆ 1-2 ಬಾಳೆಹಣ್ಣು, ಇದಿಷ್ಟನ್ನು ಇಟ್ಟರೆ ಸಾಕು. ದೇವರ ಮುಂದೆ 2 ತುಪ್ಪದ ದೀಪನ ಹಚ್ಚಿ ಈ ದಿನ ತುಳಸಿಯಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡ್ತಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ದಿನ ಪೂರ್ತಿ ಆ ಭಗವಂತನ ನಾಮ ಜಪ ಮಾಡಬೇಕು. ಅಲ್ಲದೆ ಈ ದಿನ ಬೆಳಗ್ಗೆ ಅಥವಾ ಸಂಜೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಬರುತ್ತೆ ಅವರೆಲ್ಲರೂ ಕೂಡ ತಪ್ಪದೇ ಪಾರಾಯಣ ಮಾಡಿ. 2 ಹೊತ್ತು ಮಾಡಿದ್ರೆ ತುಂಬ ಒಳ್ಳೆಯದು. ಆಗಲ್ಲ ಅನ್ನೋರು ಸಂಜೆ ಹೊತ್ತು ಮಾಡಿ, ತುಂಬ ಒಳ್ಳೆಯದು. ಈ ಒಂದು ಏಕಾದಶಿ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡೋದ್ರಿಂದ ವರ್ಷದಲ್ಲಿ ಬರುವಂಥ ಎಲ್ಲ ಏಕಾದಶಿ ವ್ರತ ಮಾಡಿದಷ್ಟು ಪುಣ್ಯ ಸಿಗುತ್ತೆ. ಈ ದಿನ ಪೂಜೆ ಜೊತೆಗೆ ದಾನಕ್ಕೂ ಕೂಡ ಹೆಚ್ಚಿನ ಮಹತ್ವ ಇದೆ. ಹಾಗಾಗಿ ಅಗತ್ಯ ಇರುವಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ದಾನವನ್ನು ಮಾಡಿ. ಮೂಕ ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಆಹಾರ ಕೊಡೋದು ತುಂಬಾ ಪುಣ್ಯದ ಕೆಲಸ. ಈ ದಿನ ಸಂಜೆ ತುಳಸಿ ಗಿಡದ ಮುಂದೆ ಕೂಡ ತುಪ್ಪದ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಅಲ್ಲದೆ ನೀವೆಲ್ಲ ಕೂಡ ಗುರುವಾರ ತುಳಸಿಗೆ ಹಸಿ ಹಾಲನ್ನು ನೈವೇದ್ಯ ಮಾಡ್ತಾ ಇದ್ದೀರಲ್ವಾ, ಈ ಗುರುವಾರ ಮಾಡಬೇಡಿ. ಏಕಾದಶಿ ಇರೋ ಕಾರಣ ಈ ಗುರುವಾರ ಮಾಡಬೇಡಿ. ಮಾರನೇ ದಿನ ಶುಕ್ರವಾರ ಮಾಡಿ, ತುಂಬಾ ಒಳ್ಳೆಯದು. ಸ್ನೇಹಿತರೆ, ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿರ್ಜಲ ಏಕಾದಶಿ. ನೀರಾಹಾರಿಯಾಗಿ ಅಂದರೆ ನೀರನ್ನು ಕೂಡ ಕುಡಿದ ಹಾಗೆ ಉಪವಾಸ ಮಾಡಬೇಕು ಅನ್ನೋದು ಈ ಏಕಾದಶಿಯ ನಿಯಮ ಆಗಿರುತ್ತೆ. ಹಾಗಂತ ತೀರಾ ಆರೋಗ್ಯನೂ ಕೂಡ ಕೆಡಿಸ್ಕೊಂಡು ಉಪವಾಸ ಮಾಡಬಾರ್ದು. ಹಾಗಾಗಿ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸ ಮಾಡಿ. ಯಥಾಶಕ್ತಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಹೀಗೆ ಮಾಡಬೇಕು ಅಂತೇನಿಲ್ಲ, ನಮ್ಮ ಶಕ್ತಿಯಾನುಸಾರ ಮಾಡಿದ್ರೆ ಸಾಕು. ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಈ ದಿನ ಉಪಯೋಗಿಸಬಾರ್ದು. ಮತ್ತು ಕರಿದಂಥ ಪದಾರ್ಥಗಳನ್ನು ತಿನ್ನಬಾರ್ದು.
ಅದನ್ನು ಬಿಟ್ಟು ಬೇರೆ ರೀತಿಯ ಫಲಹಾರಗಳನ್ನು ಮಾಡಿಕೊಂಡು ತಿನ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಕೂಡ ಏಕಾದಶಿ ತಿಥಿ ಇರುತ್ತೆ. ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆ ಮಾಡ್ಬೋದು. ಬೆಳಗ್ಗೆ 5 ಗಂಟೆಯಿಂದ 5:50 ಒಳಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡ್ಬೋದು. ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆ ಒಳಗಾಗಿ ಕೂಡ ಮಾಡ್ಬೋದು. ಅಥವಾ ಸಂಜೆಯ ಗೋಧೂಳಿ ಸಮಯ ಸಂಜೆ 5:30ರಿಂದ 7 ಗಂಟೆ ಒಳಗಾಗಿ ಕೂಡ ಮಾಡಬಹುದು. ಆದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥವರು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆಯ ಸಮಯದಲ್ಲಿ ಪಾರಾಯಣ ಮಾಡಬಹುದು. ಸ್ನೇಹಿತರೆ, ನಿರ್ಜಲ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿಯನ್ನು ಗಮನಿಸಿಕೊಂಡು ನಿಮ್ಮ ಶಕ್ತಾನುಸಾರ ಉಪವಾಸವನ್ನು ಆಚರಣೆ ಮಾಡಿ. 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ದೇವ್ರಿಗೂ ಸ್ವಲ್ಪ ನೈವೇದ್ಯ ಎಲ್ಲ ಮಾಡಿಟ್ಟು ಪೂಜೆ ಮಾಡಿ, ಆನಂತರ ತುಳಸಿಗೂ ಕೂಡ ನೈವೇದ್ಯ ಇಟ್ಟು ಪೂಜೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಆಮೇಲೆ ನೀವು ಏನಾದರೂ ತಿಂದು ಉಪವಾಸನ ಬಿಡ್ಬೋದು. ಬೆಳಗ್ಗೆ 5:20ರಿಂದ 8:30 ಒಳಗಾಗಿ ನೀವಿಷ್ಟನ್ನು ಮಾಡಬೇಕು. ದೇವಾನುದೇವತೆಗಳು ಕೂಡ ಅವರವರ ಕಾರ್ಯ ಸಾಧನೆಗೆ ತುಂಬ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸೋ ಸಲುವಾಗಿ ಈ ರೀತಿ ಕಟ್ಟುನಿಟ್ಟಾದ ವ್ರತಗಳನ್ನು ಆಚರಣೆ ಮಾಡಿದ್ದಾರೆ. ಹಾಗೆ ಒಳ್ಳೆ ಫಲಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಅದೇ ರೀತಿ ನಾವು ಕೂಡ ಶ್ರದ್ಧೆ ಭಕ್ತಿಯಿಂದ ಈ ವ್ರತವನ್ನು ಆಚರಣೆ ಮಾಡ್ತಾ ಭಗವಂತನ ಆಶೀರ್ವಾದನ ಪಡ್ಕೊಳ್ಳೋಣ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?